ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತಕ್ಕೆ ಆಗಮಿಸಿದ್ದಾರೆ ಗಗನಯಾನಿ ಶುಭಾಂಶು ಶುಕ್ಲಾ. ಅಮೆರಿಕಾದಿಂದ ಹಿಂದಿರುಗಿದ್ದಾರೆ ಭಾರತದ ಹೆಮ್ಮೆಯ ಪುತ್ರ. ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ ಬಂದರು ಶುಭಾಂಶು. ದೆಹಲಿಯಲ್ಲಿ ಶುಭಾಂಶು ಶುಕ್ಲಾ ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಆಕ್ಸಿಯಂ 4 ಮಿಷನ್ ನಡಿ ಭಾರತೀಯ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ. ಸಾಧಕರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಶುಕ್ಲಾರನ್ನ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಸ್ವಾಗತಿಸಿದ್ದಾರೆ. ಶುಕ್ಲಾ ಪತ್ನಿ ಜೊತೆ ದೆಹಲಿ ಸಿಎಂ ರೇಖಾ ಗುಪ್ತಾ ಚರ್ಚೆ ನಡೆಸಿದ್ದು. ಇವತ್ತು ಶುಕ್ಲಾ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಸ್ಪೇಸ್ಗೆ ಹೋದಂತಹ ಎರಡನೇ ಭಾರತೀಯ, ಸ್ಪೇಸ್ ಸ್ಟೇಷನ್ಗೆ ಹೋದಂತಹ ಮೊದಲ ಭಾರತೀಯ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆದಂಥವರು ಶುಭಾಂಶು ಶುಕ್ಲಾ. ಆಕ್ಸಿಯಂ 4 ಮಿಷನ್ ನಡಿ ಹೋಗಿ 10 ಸಂಶೋಧನೆಗಳನ್ನು ಅಲ್ಲಿ ನಡೆಸಿ ಬಂದಿದ್ದಾರೆ. ಯಶಸ್ವಿಯಾದಂತಹ ಕಾರ್ಯಾಚರಣೆ. ಭಾರತದ ಹೆಮ್ಮೆಯ ಪುತ್ರ ಭಾರತಕ್ಕೆ ವಾಪಸ್ಸಾಗಿದ್ದು ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಜೊತೆಗೆ ದೆಹಲಿ ಸಿಎಂ ರೇಖಾ ಗುಪ್ತಾ ಅವರು ಕೂಡ ಚರ್ಚೆ ನಡೆಸಿದ್ರು. ಅವರ ಇಡೀ ಕುಟುಂಬ ಅಲ್ಲಿರೋದನ್ನು ಗಮನಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಪ್ರಧಾನಿ ಮೋದಿಜನ್ನ ಭೇಟಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದಂತಹ ಶುಭಾಂಶು ಅಲ್ಲಿ 10 ಸಂಶೋಧನೆಗಳನ್ನು ನಡೆಸಿದ್ರು. ಕೃಷಿಗೆ ಸಂಬಂಧಪಟ್ಟಂತೆ, ಗ್ರಾವಿಟಿಗೆ ಸಂಬಂಧಪಟ್ಟಂತೆ. ಜೊತೆಗೆ ಕೋಟ್ಯಂತರ ಭಾರತೀಯರಿಗೆ, ಅದರಲ್ಲೂ ಯುವ ಜನತೆಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಅಂತಹ ಶುಭಾಂಶು ಶುಕ್ಲಾ ಯಶಸ್ವಿ ಸ್ಪೇಸ್ ಕಾರ್ಯಾಚರಣೆಯ ಬಳಿಕ ವಾಪಸ್ಸಾಗಿದ್ದರು, ಕ್ವಾರಂಟೈನ್ನಲ್ಲಿದ್ದರು. ನಂತರ ಈಗ ಅಮೆರಿಕಾದಿಂದ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಶುಭಾಂಶು ಅವರಿಗೆ ಶುಭ ಹಾರೈಕೆಗಳು, ಜೊತೆಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಇವತ್ತು ಪ್ರಧಾನಿ ಮೋದಿಯವರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಸ್ಪೇಸ್ನಲ್ಲಿದ್ದಾಗಲೇ, ಸ್ಪೇಸ್ ಸ್ಟೇಷನ್ನಿಂದಲೇ ನೇರವಾಗಿ ಪ್ರಧಾನಿಯೊಂದಿಗೆ ಮಾತನಾಡಿದ್ರು ಶುಭಾಂಶು ಶುಕ್ಲಾ. ತಮ್ಮ ಕನಸು, ಯೋಜನೆ ಎಲ್ಲದರ ಬಗ್ಗೆ ಕೂಡ ಹಂಚಿಕೊಂಡಿದ್ರು. ಜೊತೆಗೆ ಅಲ್ಲಾಗ್ತಾ ಇರುವಂತಹ ಅನುಭವಗಳನ್ನ ಕೂಡ ಹಂಚಿಕೊಂಡಿದ್ರು. ಅಮೆರಿಕಾದಿಂದ ಹಿಂದಿರುಗಿದ ಭಾರತದ ಹೆಮ್ಮೆಯ ಪುತ್ರನಿಗೆ ಸಿಕ್ಕ ಅದ್ಧೂರಿ ಸ್ವಾಗತ ನೋಡ್ತಾ ಇದ್ದೀವಿ. ಶುಭಾಂಶು ಆಕ್ಸಿಯಂ 4ನಲ್ಲಿ ಭಾಗಿಯಾದದ್ದು ಭಾರತದ ಸ್ಪೇಸ್ ಜರ್ನಿಗೂ ಕೂಡ ಬಹಳ ದೊಡ್ಡ ವೇಗ ಕೊಟ್ಟಿದೆ. ಭಾರತದ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಗೂ ಆಯ್ಕೆಯಾದಂಥವರು ಶುಭಾಂಶು. ಅವರಿಗೀಗ ಆಕ್ಸಿಯಂ 4ನಲ್ಲಿ ಸಿಕ್ಕಂತಹ ಅನುಭವ ಬರುವ ಗಗನಯಾನಕ್ಕೆ ಬಹಳ ದೊಡ್ಡ ಸಹಕಾರಿಯಾಗಲಿದೆ.